27 ನಕ್ಷತ್ರಗಳಲ್ಲಿ 6ನೇ ನಕ್ಷತ್ರ ಆರಿದ್ರ ನಕ್ಷತ್ರದ ಬಗ್ಗೆ ನೋಡೋಣ. ಭಗವಂತ 27 ನಕ್ಷತ್ರಗಳಲ್ಲಿ ವಾರಗಳನ್ನು ತೆಗೆದುಕೊಂಡಾಗ ಮತ್ತು ತಿಥಿ ಎಲ್ಲ ಒಂದು ಆಧ್ಯಾತ್ಮಿಕದ ಈ ಜ್ಯೋತಿಷ್ಯದ ಒಂದು ಖಗೋಳ ಶಾಸ್ತ್ರದಲ್ಲಿ ಯಾಕೆ ಆ ನಕ್ಷತ್ರದಲ್ಲೇ ನಾವು ಜನ್ಮ ತಗೋತೀವಿ ಅನ್ನೋದ್ರ ಬಗ್ಗೆ ನೋಡೋಣ. ಸೃಷ್ಟಿಯಲ್ಲಿ ನಮ್ಮ ಪೂರ್ವಿಕರು ಮತ್ತು ಋಷಿ ಮುನಿಗಳು ಈ ಒಂದು ನಕ್ಷತ್ರದ ಬಗ್ಗೆ ಸರಿಯಾದ ಅಧ್ಯಯನವನ್ನು ಮಾಡಿ ಸುಮಾರು ಯುಗಗಳಿಂದ ಕಂಡಿಡಿದಂಥ ಈ ಒಂದು ಜ್ಯೋತಿಷ್ಯ ಬೆಳಕಿದೆಯಲ್ಲ, ಇದರಲ್ಲಿ ಹುಟ್ಟಿರುವವರು ಇದನ್ನು ಮಾಡ್ತಾರೆ ಅಂತ ಪ್ರಾಕ್ಟಿಕಲ್ ಆಗಿ ನೋಡಿ ಬರೆದಂಥ ಗ್ರಂಥವಿದೆ. ಇವೆಲ್ಲ ಬೇರೆ ಇವೆಲ್ಲ ಶಾಸ್ತ್ರಗಳಿದಾವಲ್ಲ, ಸುಮ್ಮನೆ ಏನೂ ಅಲ್ಲ, ಎಲ್ಲವನ್ನ ಅನಲೈಸ್ ಮಾಡಿ ಎಲ್ಲ ಶಾಸ್ತ್ರಗಳ ಬಗ್ಗೆ ತಿಳ್ಕೊಂಡು ಪೂರ್ತಿಯಾಗಿ ಕಳೆದಿರ್ತಕ್ಕಂಥ ದಿನಗಳನ್ನು ಇಲ್ಲಿರೋ ಕರ್ಮ ಇದೆಯಲ್ಲ, ಈ ಕರ್ಮದ ಪ್ರೆಡಿಕ್ಷನ್ ಪ್ರಕಾರ ಮುಂದಿನ ಜನ್ಮ ಎಲ್ಲಾಗುತ್ತೆ ಅಂತ ಕೂಡ ಹೇಳುವಂಥ ಋಷಿ ತತ್ವ ನಮ್ಮ ಭಾರತ ಖಂಡದಲ್ಲಿ ಇದೆ. ಇದನ್ನೇ ಯುಗಗಳಿಂದ ಗುರುಗಳು ಹೇಳಿದ್ದು, ಈ ನಕ್ಷತ್ರದಲ್ಲಿ ಜನಿಸಿರುವವರು ಇದನ್ನೇ ಮಾಡ್ತಾರೆ ಅಂತ ಹೇಳಿ ಹೋಗಿದ್ದಾರೆ. ಗ್ರಂಥಗಳಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಸಂಪೂರ್ಣವಾಗಿ ಈ ಉಲ್ಲೇಖ ಹೇಗಿದೆ ಅಂದರೆ, ನಾವು ದೇಹ ಈ ಭೂಮಿಗೆ ಬಂದಾಗ ತೆಗೆದುಕೊಳ್ತೀವಲ್ಲ, ಆ ನಕ್ಷತ್ರಗಳಲ್ಲಿ ಯಾವ ಗ್ರಹ ಎಲ್ಲಿ ಕೂತಿದೆ ಅನ್ನೋದು ನಮ್ಮ ಈ ಜನ್ಮದ ಪ್ರೆಡಿಕ್ಷನ್ ಅಲ್ಲಿ ರೆಡಿ ಆಗಿರುತ್ತೆ. ಇಂದಿನ ಜನ್ಮದ ಬ್ಯಾಡ್ ಕರ್ಮಸ್ ಇದ್ರೆ ಈ ಜನ್ಮದಲ್ಲಿ ಒಳ್ಳೊಳ್ಳೆ ಮನೆಗಳಲ್ಲಿ ಬ್ಯಾಡ್ ಗ್ರಹಗಳು ಕೂತ್ಬಿಟ್ಟಿರ್ತವೆ. ಅದೇ ಪಾಸ್ಟ್ ಲೈಫ್ ಇಂದಿನ ಜನ್ಮದಲ್ಲಿ ಸುಕೃತ ಪುಣ್ಯ ಮಾಡಿದಿರಿ ಅನ್ಕೊಳ್ಳಿ, ಈ ಜನ್ಮದಲ್ಲಿ 0ದಿಂದ ಹೈ ಲೆವೆಲ್ ಹೋಗ್ಬಿಡ್ತಾರೆ. ಓದಲಿಕ್ಕೆ ಕಷ್ಟ ಅಂಥವ್ರು DC ಆಗ್ಬಿಡ್ತಾರೆ. ಬಹಳ ಬಡತನ ಅಂಥವ್ರು ಶ್ರೀಮಂತರಾಗ್ಬಿಡ್ತಾರೆ. ಬಹಳಷ್ಟು ತೊಂದರೆ ಅಂಥವ್ರು ಮಹಾನ್ ಆಗ್ಬಿಡ್ತಾರೆ. ಯಾಕೆ ಅಂದರೆ ಪಾಸ್ಟ್ ಲೈಫಲ್ಲಿ ಇರ್ತಕ್ಕಂಥ ಸುಕರ್ಮ, ಅದನ್ನೇ ನಾವು ಇಂದಿನ ಜನ್ಮದ ಪುಣ್ಯ ಅಂತ ಕರಿತೀವಿ. ಹಾಗಿದ್ರೆ ಈ ಕರ್ಮ ಇದೆಯಲ್ಲ, ಈ ಕ್ಷಣ ಈ ದಿನದಿಂದ ಈಗೇನು ಮಾಡ್ತಾ ಇದೀವಲ್ಲ, ಇದೇ ಕರ್ಮ ಮುಂದಿನಕ್ಕೂ ದಾರಿದೀಪ. ದಟ್ಸ್ ಕರ್ಮ. ಡೂ ಯು ಎನಿ ಕರ್ಮ, ದಟ್ಸ್ ರಿಸಲ್ಟ್ ಇದ್ದೇ ಇರ್ತದೆ, ಏನಾದರೂ ಮಾಡಿ ನೀವು. ಓಕೆ, ಇಲ್ಲಿ ಆರಿದ್ರ ನಕ್ಷತ್ರ ಬಗ್ಗೆ ನೋಡೋಣ. ಈ ಆರಿದ್ರ ನಕ್ಷತ್ರಕ್ಕೆ ಶಿವ ಅಧಿದೇವತೆ ಆಗ್ತಾರೆ. ಇದರ ಗ್ರಹ ಬಂದ್ಬಿಟ್ಟು ರಾಹು. ಇದು ಸಂಪೂರ್ಣ ಮಿಥುನ ರಾಶಿಗೆ ಬರುತ್ತೆ. ಮಿಥುನ ರಾಶಿ ಅಧಿಪತಿ ಬುಧ ಆಗ್ತಾನೆ. ಇಲ್ಲಿ ಈ ಗುಣಲಕ್ಷಣ ಹೇಗಿದೆ ಈ ಆರಿದ್ರದವರು ಅಂದರೆ, ಬಹಳಷ್ಟು ಹಠವಾದಿಗಳು. ಎಷ್ಟು ಹಠವಾದಿಗಳು ಅಂದರೆ, ಏನಾದರೂ ಒಂದು ತೋರಿಸ್ಬಿಟ್ರೆ ಅದ್ರ ಪ್ರಕಾರ ಹೋಗ್ಬಿಡ್ತಾರೆ. ಅದು ತಪ್ಪು ಅಂದ್ರೂ ಕೂಡ ನೋ, ದ್ಯಾಟ್ಸ್ ಕರೆಕ್ಟ್ ಅಂತಾರೆ ಅವರು. ಯಾಕೆ ಅಂದರೆ ಆ ನಕ್ಷತ್ರದ ಪವರ್ ಹಂಗಿದೆ. ಈ ಹಠದವರು ಹಠಯೋಗ ಏನಾದರೂ ತಗೊಂಡ್ಬಿಟ್ರೆ, ಯಾಕಂದ್ರೆ ಇದು ಬರೋದೇ ಶಿವನ ಆರಾಧನೆಗೆ ಅಷ್ಟೇ ಬರುತ್ತೆ ಈ ನಕ್ಷತ್ರ, ಬೇರೆ ಯಾವುದಕ್ಕೂ ನಾವು ಬಳಸೋದೇ ಇಲ್ಲ. ಒಂದು ಸಸಿಗಳನ್ನು ನಾಟ್ಲಿಕ್ಕೆ, ಗಿಡ ಮರಗಳು ಬೆಳೆದು ಒಳ್ಳೆ ಆಕ್ಸಿಜನ್ ಸಿಗ್ಲಿಕ್ಕೆ ಒಂದು ಬಳಸ್ತೀವಿ, ಮತ್ತು ಶಿವನ ಆರಾಧನೆ ಬಿಟ್ರೆ, ಇವೆರಡೂ ಕಾರ್ಯ ಬಿಟ್ರೆ ನಾವು ಬೇರೆ ಅದಕ್ಕೆ ಬಳಸೋದೇ ಇಲ್ಲ ಈ ಆರಿದ್ರ ನಕ್ಷತ್ರವನ್ನ. ಯಾಕೆಂದ್ರೆ ಹಠ, ಎಷ್ಟು ಹಠ ಅಂದ್ರೆ, ಹಠಯೋಗ ದೀಪಿಕಾ ಇದೆ ಅಲ್ವಾ ಗ್ರಂಥವನ್ನ ಬರೆದಿರೋರು, ಅಲ್ಲಿ ಹೋಗೋರೆಲ್ಲ ಆರಿದ್ರ ನಕ್ಷತ್ರದವರೇ ಅಂತ ಬಹಳಷ್ಟು ಮುನಿಗಳು ನನಗೆ ಹೇಳಿದ್ದಾರೆ. ಎಷ್ಟೋ ಋಷಿಗಳನ್ನ, ಒಳ್ಳೊಳ್ಳೆ ಜ್ಯೋತಿಷಿಗಳನ್ನ ಭೇಟಿಯಾಗಿದ್ದೀನಲ್ಲ, ಅವರ ಒಂದು ಜ್ಞಾನ ಭಂಡಾರದಲ್ಲಿ ತುಂಬಿರ್ತಕ್ಕಂಥ ಈ ಆರಿದ್ರ ನಕ್ಷತ್ರ ಹಠಯೋಗಕ್ಕೆ ಹೇಳಿ ಮಾಡಿಸಿದಂಥ ನಕ್ಷತ್ರ. ನೀವು ಯಾರಾದರೂ ನಾನು ಓಂ ನಮಃ ಶಿವಾಯ ಮೃತ್ಯುಂಜಯ ಜಪವನ್ನು ಮಾಡಿ ಶಿವನ ಒಲುಮೆ ಮಾಡ್ಕೋತೀನಿ, ನಾನು ಆ ಒಂದು ಶಿವಶಕ್ತಿಯನ್ನು ಸಾಧಿಸ್ತೀನಿ ಅನ್ನೋದಾದರೆ ಆರಿದ್ರ ನಕ್ಷತ್ರವನ್ನು ಆಯ್ಕೆ ಮಾಡ್ಕೊಳ್ಳಿ. ಭಗವಾನ್ ಶಿವನಿಗೆ ಇಷ್ಟವಾದ ನಕ್ಷತ್ರ ಈ ಒಂದು ನಕ್ಷತ್ರ. ಅದಕ್ಕೆ ನೀವು ಶಿವಾರಾಧನೆಯನ್ನು ಮಾಡಲಿಕ್ಕೆ ಅದ್ಭುತವಾದ ನಕ್ಷತ್ರ ಆಗಿರುತ್ತೆ. ಇದನ್ನ ಹೆಚ್ಚು ಮಾಡ್ಕೊಳ್ಳಿ. ಮತ್ತು ಇನ್ನೊಂದು, ಆರಿದ್ರ ನಕ್ಷತ್ರದವರು ಗೋಮೇಧವನ್ನು ಆಯ್ಕೆ ಮಾಡ್ಕೊಳ್ಳಿ. ಸ್ಟೋನನ್ನು ಗೋಮೇಧ ಆಯ್ಕೆ ಮಾಡ್ಕೊಳ್ಳಿ. ಯಾಕೆ ಅಂದರೆ ಇವರ ಲಕ್ಕಿ ಸ್ಟೋನ್ ಗೋಮೇಧ ಸಾಧನೆಗೆ ಹೆಚ್ಚು ಫುಟೇಜ್ ಕೊಡುತ್ತೆ. ನೆಕ್ಸ್ಟ್ ರಾಶಿ ಬಂದ್ಬಿಟ್ಟು ಬುಧ ಗ್ರಹ ಇರೋದ್ರಿಂದ ಪಚ್ಚವನ್ನು ಆಯ್ಕೆ ಮಾಡ್ಕೊಳ್ಳಿ. ಮಿಥುನ ರಾಶಿಯವರು ಗ್ರೀನ್ ಸ್ಟೋನ್ ಪಚ್ಚವನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ಳಿ, ತುಂಬ ಆಗಿ ಬರುತ್ತೆ. ಒಂದನೇದು
ಪಾಸಿಟಿವ್ನೆಸ್ ಹೆಚ್ಚು ಕ್ರಿಯೇಟ್ ಆಗುತ್ತೆ ಈ ಒಂದು ಸ್ಟೋನ್ನಿಂದ. ಹರಳುಗಳನ್ನು ಧರಿಸೋದ್ರಿಂದ ನಮ್ಮ ದೇಹದಲ್ಲಿ ಚಕ್ರಗಳ ಆಕ್ಟಿವೇಶನ್ ಆಗೋದ್ರ ಜೊತೆಗೆ ಪಾಸಿಟಿವ್ ಅಫರ್ಮೇಷನ್ ತುಂಬ ಚೆನ್ನಾಗಿರುತ್ತೆ. ಹೀಗಾಗಿ ಈ ಆರಿದ್ರ ನಕ್ಷತ್ರ ದಿನ ಯಾರ್ಯಾರು ಹಠಯೋಗ ಸಾಧಕರಿದ್ದೀರೋ ಅವರೆಲ್ಲರೂ ಇದೇ ನಕ್ಷತ್ರ ದಿನನೇ ತಮ್ಮ ಪೂಜಾ ಕೈಂಕರ್ಯಗಳನ್ನು ಸ್ಟಾರ್ಟ್ ಮಾಡಿ. ಮತ್ತು ಈ ದಿನ ನಕ್ಷತ್ರ ದಿನ ನೀವು ಧ್ಯಾನ ಸಾಧನೆಗೂ ಹೇಳಿ ಮಾಡಿಸಿದ ದಿನ. ಯಾರು ಧ್ಯಾನವನ್ನು ಗೌತಮ್ ಬುದ್ಧನ ಧ್ಯಾನ ತಗೊಳ್ಳಿ, ಶಿವಸ್ತೋತ್ರ ತಗೊಳ್ಳಿ, ಯಾವುದನ್ನ ಮಾಡಬೇಕು ಅಂತೀರೋ ಆರಿದ್ರ ನಕ್ಷತ್ರ ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಸಾಧನೆ ಹಿನ್ಮುಖವಾಗಿ ಹೋಗೋದೇ ಇಲ್ಲ, ಮುಂದೆನೇ ಹೋಗ್ಬಿಡುತ್ತೆ. ಅದ್ಭುತವಾದ ಕಾರ್ಯ ಆಗಿರೋದ್ರಿಂದ ಈ ಒಂದು ಸಾಧನೆಯನ್ನು ಎಲ್ಲರೂ ಆರಿದ್ರ ನಕ್ಷತ್ರ ದಿನ ಆಯ್ಕೆ ಮಾಡ್ಕೊಳ್ಳಿ. ಬೇರೆ ನಕ್ಷತ್ರಗಳು ಎಲ್ಲದಕ್ಕೂ ಬರುತ್ತೆ, ಬಟ್ ಆರಿದ್ರ ನಕ್ಷತ್ರ ಮಾತ್ರ ಶಿವನ ಆರಾಧನೆಗೆ ಹೇಳಿ ಮಾಡಿಸಿದ್ದಾಗಿದೆ. ಹೀಗಾಗಿ ಎಲ್ಲ ಸಾಧಕರು ಆಧ್ಯಾತ್ಮಿಕಕ್ಕೆ ಬನ್ನಿ. ನಿಮ್ಮ ಹಿಂದಿನ ಜನ್ಮದ ಏನೇನಿದೆಯೋ ಕರ್ಮವನ್ನು ಕಳೀಲಿಕ್ಕೆ ಸಾಧನೆ ಒಂದೇ ಮುಖ್ಯ, ಬೇರೆ ಏನು ಬರಲ್ಲ. ಸಾಧನೆ ಮಾಡಿ, ಫ್ರೀ ಟೈಮ್ ಇದೆಯಾ, 1 hour 2 hour ಮೆಡಿಟೇಷನ್ ಮಾಡಿ. ಧ್ಯಾನನೇ ನಿಮ್ಮ ಎಲ್ಲ ಸರ್ವೋಚ್ಚ ಮೋಕ್ಷಕಾರಕಗಳಿಗೆ ಧ್ಯಾನ ಸಾಧನ. ಧ್ಯಾನದಿಂದ ಎಷ್ಟು ಪರಿಪೂರ್ಣತೆ ಆಗುತ್ತೆ ಅಂದರೆ ಪ್ರೀತವಾಗಿರುತ್ತೆ. ನಮ್ಮ ಬರ್ತಾರೆ ಶಿಷ್ಯರು 2-2 ತಾಸು ಬಂದು ಕೂತ್ಕೋತಾರೆ ಇಲ್ಲಿ ಧ್ಯಾನಕ್ಕೆ. ಅವ್ರು ಹೇಳ್ತಾರೆ, ಧ್ಯಾನ ಆದ ನಂತರ ಎಂಥ ಬೆಳಕು ಬಂದಂಗಾಯ್ತು ಗುರುಗಳೇ ಅಂತ ಹೇಳ್ತಾರೆ. ಅದಕ್ಕೆ ಮನೆಯಲ್ಲಿ ಅಗ್ನಿಹೋತ್ರ ಹೋಮವನ್ನು ಮಾಡಿ, ಮಂತ್ರ ಸಾಧನೆಯನ್ನು ಮಾಡಿ, ಧ್ಯಾನವನ್ನು ಮಾಡಿ ಈ ಒಂದು ನಿಮ್ಮ ಜೀವನವನ್ನು ಸಾರ್ಥಕಪಡಿಸ್ಕೊಳ್ಳಿ. ಆಧ್ಯಾತ್ಮಿಕ ಬೆಳಕು ನಿಮ್ಮೆಲ್ಲರದೇ ಹರಡಲಿ. ಎಲ್ಲರೂ ಈ ಒಂದು ಸಾಧನೆಯನ್ನು ಹೆಚ್ಚು ಮಾಡ್ಕೊಳ್ಳಿ. ಓಕೆ, ಧನ್ಯವಾದಗಳು.